ಹಲೋ ವೆಲ್ಕಮ್ ಬ್ಯಾಕ್ ಟು ಜಕ್ಕರ್ ಅಕಾಡೆಮಿ. ಸೊ ಈಗಾಗಲೇ ನಾವು SSLC 2026 ಆನ್ಯುವಲ್ ಎಕ್ಸಾಮ್ ಅಂಡ್ ಪ್ರಿಪರೇಟರಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಮ್ಮ ಜಕ್ಕರ್ ಅಕಾಡೆಮಿಯಲ್ಲಿ ಸಿರೀಸ್ನ ಪ್ರಾರಂಭನೂ ಕೂಡ ಮಾಡಿದ್ವಿ. ಸೊ ಈಗಾಗಲೇ ನಾವು ನಮ್ಮ ಚಾನಲಲ್ಲಿ ಬ್ಲೂ ಪ್ರಿಂಟ್ ಯಾವ ಥರ ಇರಲಿದೆ, ತದನಂತರ 40+ ಅಂಕಗಳನ್ನು ಪಡೀಲಿಕ್ಕೆ ಯಾವ ಈಸಿ ಕ್ವಶನ್ಸ್ಗಳನ್ನು ಮಾಡಬೇಕು ಹಾಗೂ ಆನ್ಸರ್ಸ್ಗಳನ್ನು ನೋಡ್ತಾ ಸಾಗಿದ್ವಿ. ಜೊತೆಗೆ ಪತ್ರವನ್ನು ಯಾವ ಥರ ಬರೀಬೇಕು, ತದನಂತರ ಅನುವಾದದ ಪ್ರಶ್ನೆಗಳನ್ನ ಯಾವ ಥರ ಆನ್ಸರ್ ಮಾಡಬೇಕು ಹಾಗೂ ಪ್ಯಾಸೇಜ್ ಪ್ರಶ್ನೆಗಳು ಯಾವ ಥರ ಆನ್ಸರನ್ನು ಮಾಡಬೇಕು ಎನ್ನುವಂಥ ಟ್ರಿಕ್ಸ್ಗಳನ್ನು ಕೂಡ ಹೇಳಿಕೊಟ್ಟಿದ್ದೀವಿ. ಹಾಗೂ ಮಾತೃಭೂಮಿಯಿಂದ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಯಾವ ತರ ಆನ್ಸರ್ ಮಾಡಬೇಕು, ಕ್ವಶನ್ ಟೈಪ್ ಯಾವ ತರ ಇರಲಿದೆ ಎನ್ನುವಂಥದ್ದನ್ನ ಹೇಳಿಕೊಟ್ಟಿದ್ವಿ. ನಾವು ಫಿಕ್ಸ್ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿನೂ ಕೂಡ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಆನ್ಸರ್ಸ್ ಫಾರ್ ಆನ್ಯುವಲ್ ಎಕ್ಸಾಮ್ 2026 ಅದು ಯಾವಾಗ ಪದ್ಯಪಾಠದಿಂದ ಅಂದ್ರೆ ಸಮಯ ಕಿ ಪಹಚಾನ್ ಎನ್ನುವಂತ ನಮ್ಮ 11ನೇ ಪದ್ಯಪಾಠ ಏನಿದೆ, 11th ಪದ್ಯಪಾಠ ಏನಿದೆ, ಅಲ್ಲಿಂದ ನಮಗೆ ಡೈರೆಕ್ಟ್ ಆಗಿ ಎಷ್ಟು ಅಂಕಗಳು ಬರ್ತವೆ? 3 ಅಂಕಗಳು ಬರ್ತವೆ ಮಕ್ಕಳೇ. ಸೊ ಈ 3 ಅಂಕಗಳು ಫಿಕ್ಸ್ ಆಗಿ ಅಂತ ನಾವು ತಿಳ್ಕೊಳ್ಬಹುದು. ಯಾಕಂದ್ರೆ ಅದನ್ನ ಈಸಿಯಾಗಿ ಆನ್ಸರ್ ಅನ್ನ ನಾವು ಮಾಡಬಹುದು. ನಾವು ಫಸ್ಟ್ ಈಸಿಯಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ತದನಂತರ ಟಫ್ ಇರುವಂತ ಎಲ್ಲ ಪಾಠಗಳನ್ನ ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಎನ್ನುವಂಥದ್ದು ಕೂಡ ಹೇಳ್ತಾ ಸಾಕ್ತಾ ಇದ್ದೀನಿ. तो आज के इस वीडियो के अंदर हम समय की पहचान पद्यपाठ से आने वाले मुख्य रूप से किन प्रश्नों को पूछा जाएगा और उसका उत्तर किस प्रकार से लिखना है, और यह 3 अंक जो हैं ये हमें निश्चित रूप से आएंगे. करीबन हमारा प्रश्न संख्या होगा 31, 30 या फिर 31 के प्रश्न नंबर के ऊपर यह प्रश्न पूछा जाएगा समय के पहचान से. हमें पता है कि ब्लूप्रिंट से ही ಪ್ರಶ್ನೆ ಪೂछे जाने वाले हैं. ಬ್ಲೂಪ್ರಿಂಟ್ ಗೆ ಪ್ರಕಾರ ही ಪ್ರಶ್ನೆ ಪೂछे जाने वाले हैं. ನಮಗೆಲ್ಲರೂ ಗೊತ್ತಿರುವಂತೆ ಬ್ಲೂಪ್ರಿಂಟ್ ಪ್ರಕಾರನೇ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಎಸ್, ಮೊದಲಿಗೆ ನಾವು ನೋಡುವುದಾದ್ರೆ ಈ ಹಿಂದೆ ಈ ಒಂದು ಟೈಪ್ಸ್ ಆಫ್ ಕ್ವಶನ್ ಇನ್ ಪ್ರೀವಿಯಸ್ ಎಕ್ಸಾಮ್ಸ್, ಹಿಂದಿನ ಎಕ್ಸಾಮ್ಗಳಲ್ಲಿ ಈ ಒಂದು ಸಮಯಕ್ಕೆ ಪಹಚಾನ್ ಪದ್ಯಪಾಠದಿಂದ ಯಾವ ತರನಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎನ್ನುವಂಥದ್ದು ಫಸ್ಟ್ ನೋಡ್ತಾ ಸಾಗೋಣ. ಪ್ರಶ್ನ ಸ್ವರೂಪ್ ಕೈಸೆ ಪೂಛೆ ಜಾತೆ, ಪ್ರಶ್ನೆಯನ್ನು ಯಾವ ತರ ಕೇಳ್ತಾರೆ ಎನ್ನುವಂಥದ್ದನ್ನ. ಎಸ್, ನಮಗೆ ಈಗಾಗಲೇ ಗೊತ್ತಿರುವಂತೆ ಮಾಡೆಲ್ ಕ್ವಶನ್ ಪೇಪರ್ 1 ಅಲ್ಲಿ ಸಮಯ ಅನ್ಮೋಲ್ ಹೈ, ಕವಿತಾ ಕೆ ಆಧಾರ ಪರ್ ಸ್ಪಷ್ಟ ಕೀಜಿ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಕೇಳಿದ್ರು. ಎಸ್, ಇಲ್ಲಿ ತಾವುಗಳು ಗಮನಿಸಬೇಕಾಗಿರೋ ಅಂಶ ಏನು ಅಂದ್ರೆ ಅನ್ಮೋಲ್, ಸಮಯ ಅನ್ಮೋಲ್ ಎನ್ನುವಂತ ಇದರ ಕಡೆಗೆ ಲಕ್ಷ್ಯ ಇರಲಿ. ಎಸ್, ಜೊತೆಗೆ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ನಾವು ನೋಡೋದಾದ್ರೆ ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಕವಿತಾ ಕೆ ಅನುಸಾರ ಸಮಯ ಕಾ ಮಹತ್ವ ಸಮझाइए ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಎಸ್, ಇಲ್ಲಿ ನಾವು ಏನ್ ಗಮನವನ್ನು ಕೊಡ್ಬೇಕಂದ್ರೆ ಸಮಯ ಕಾ ಮಹತ್ವ, ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಎಸ್, ನೆಕ್ಸ್ಟ್ ಪ್ರಶ್ನೆ ನಮ್ದು ಮಾಡೆಲ್ ಕ್ವಶನ್ ಪೇಪರ್ 3 ಅಲ್ಲಿ ಸಮಯ ಅತ್ಯಂತ ಅನ್ಮೋಲ್ ಹೈ, ಕವಿತಾ ಕೆ ಆಧಾರ ಪರ್ ಸ್ಪಷ್ಟ ಕೀಜಿए ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಸಮಯ ಅತ್ಯಂತ ಅನ್ಮೋಲ್ ಹೈ, ಅತ್ಯಂತ ಅನ್ಮೋಲ್ ಹಾಗೂ ಸಮಯ ಅನ್ಮೋಲ್ ಮ್ಯಾಕ್ಸಿಮಮ್ ಇದೇ ಪ್ರಶ್ನೆ ಏನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ಸಮಯ ಅನ್ಮೋಲ್ ಹೈ ಕೈಸೆ ಅಥವಾ ಅತ್ಯಂತ ಅನ್ಮೋಲ್ ಹೈ ಕೈಸೆ, ಅಥವಾ ಇನ್ನೊಂದು ಪ್ರಶ್ನೆ ಸಮಯ ಕಾ ಮಹತ್ವ. ನೆಕ್ಸ್ಟ್ ಮುಂದೆ ನಾವು ನೋಡ್ತಾ ಸಾಗುವುದಾದ್ರೆ ಮಾಡೆಲ್ ಕ್ವಶನ್ ಪೇಪರ್ 4 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಕವಿತಾ ಕೆ ಆಧಾರ ಪರ್ ಸಮಯ ಕೆ ಮಹತ್ವಕ್ಕೋ ಸಮझाइए ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿನೂ ಕೂಡ ಏನ್ ಕೇಳಿದ್ದಾರೆ, ಸಮಯಕ್ಕೆ ಮಹತ್ವ ಎನ್ನುವಂಥದ್ದನ್ನೇ ಇಲ್ಲಿನೂ ಕೂಡ ಇಂಪಾರ್ಟೆಂಟ್ ಆಗಿರುವಂತ ಇದಾಗಿತ್ತು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ. ಇನ್ನು ಪ್ರೀವಿಯಸ್ ಇಯರ್ ಅಂದ್ರೆ 2025 ಎಕ್ಸಾಮ್ ಅಲ್ಲಿ ಯಾವ ತರ ಈ ಒಂದು ಪದ್ಯಪಾಠದ ಪ್ರಶ್ನೆ ಕೇಳಿದ್ರು ಎನ್ನುವಂಥದ್ದನ್ನ ಫಸ್ಟ್ ಇದನ್ನ ನೋಡ್ಕೊಂಡು ನಮಗೆ ಇವಾಗ ಒಂದು ಏನ್ ಬರುತ್ತೆ, ಐಡಿಯಾ ಬರುತ್ತೆ ಯಾವ ತರ ಪ್ರಶ್ನೆಯನ್ನ 2026ಗೆ ನಿಮ್ಮ ಪ್ರಿಪೇರ್ಡ್ ಎಕ್ಸಾಮ್ ಆಗಿರಬಹುದು or ನಿಮ್ಮ ಆನ್ಯುವಲ್ ಎಕ್ಸಾಮ್ ಆಗಿರಬಹುದು ಅದನ್ನ ಯಾವ ತರ ಆನ್ಸರ್ ಮಾಡಬೇಕು, ಯಾವ ಟೈಪ್ ಪ್ರಶ್ನೆ ಕೇಳ್ತಾರೆ ಎನ್ನುವಂಥದ್ದನ್ನ ನಮಗೆ ಒಂದು ಐಡಿಯಾ ಬರ್ತದೆ. ಎಸ್, ಎಕ್ಸಾಮ್ 25 ಎಕ್ಸಾಮ್ 1ಗೆ ಏನ್ ಪ್ರಶ್ನೆ ಕೇಳಿದ್ರು ಅಂದ್ರೆ ಕವಿ ಕೆ ಅನುಸಾರ ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ, ಸಮಯದ ಸದುಪಯೋಗದ ಬಗ್ಗೆ ಕೇಳಿದ್ರು. और एग्जाम 2 2025 कविता के आधार पर समय के महत्व को स्पष्ट कीजिए ಎನ್ನುವಂಥದ್ದು. ಎಸ್, ಇನ್ನು ಎಕ್ಸಾಮ್ 3ಗೆ 2025 ಮನುಷ್ಯ के लिए सुख की प्राप्ति कब संभव होती है. ಸೊ ಇದು 2 ಮಾರ್ಕ್ಸ್ ಇತ್ತು. ಎಷ್ಟಿತ್ತು? 2 ಮಾರ್ಕ್ಸ್ ಇತ್ತು. ಆದ್ರೆ ಇವಾಗ ನಮಗೆ 2 ಮಾರ್ಕ್ಸ್ ಪ್ರಶ್ನೆ ಕೇಳೋದಿಲ್ಲ. ನಮಗೆ ಈ ವರ್ಷ ಕೇಳ್ತಾ ಇರೋದು ಎಷ್ಟು ಅಂಕಕ್ಕೆ? ಎಸ್, 3 ಅಂಕಕ್ಕೆ ನಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಟೈಪ್ ಉತ್ತರ ಬರುತ್ತೆ. ನಿಮ್ಮ ಸಮಯದ ಮಹತ್ವ ಕೇಳಬಹುದು, ಸಮಯ ಅತ್ಯಂತ ಅನ್ಮೋಲ್ ಹೈ ಅಥವಾ ಕವಿ ಕೆ ಅನುಸಾರ समय अत्यंत अनमोल है कैसे ಇನ್ನೊಂದು ಪ್ರಶ್ನೆ ಕೇಳಬಹುದು, ಅಥವಾ ಕವಿತಾಂ ಕಾ ಸಾರಾಂಶ ಅಪ್ನೆ ಶಬ್ದೋ ಮೇ ಲಿಖಿ ಇನ್ನೊಂದು ಪ್ರಶ್ನೆ ಕೂಡ ಕೇಳಬಹುದು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಇಲ್ಲಿ ಕಾಮನ್ ಆಗಿ ಒಂದೇ ಉತ್ತರ ಎಲ್ಲ ಪ್ರಶ್ನೆಗಳು ಬರುತ್ತೆ. ಈ ಪಾಯಿಂಟ್ಸ್ ಗಳನ್ನ ತಗೊಳ್ಳು ಮಾಡಿದ್ರೆ ಸಮಯ ಕಿ ಪಹಚಾನ್ ಪದ್ಯಪಾಠದಿಂದ ಯಾವುದೇ ಟೈಪ್ ಪ್ರಶ್ನೆಗಳನ್ನು 3 ಅಂಕ ಕೇಳಿದ್ರೆ ಈ ಪಾಯಿಂಟ್ ಗಳನ್ನ ಬದಲೇ ಸಾಕು. ನಾನು ಮುಂದೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಅಲ್ಲಿ ನಿಮಗೆ 3 ಅಂಕಗಳು ಪಕ್ಕಾ
ಏನಾಗ್ತವೆ, ಸಿಗ್ತವೆ. ಎಸ್, ಅದನ್ನ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋಂತ ನಾವು ನೋಡ್ತಾ ಸಾಗೋಣ. ಇಲ್ಲಿ ಕ್ವಶನ್ ಟೈಪ್ ಗಳನ್ನ ನೋಡಿದ್ರೆ ಸಮಯ ಅತ್ಯಂತ ಅನ್ಮೋಲ್ಯ ಅಂತನೂ ಕೂಡ ಕೇಳಬಹುದು, ಅಥವಾ ಸಮಯ ಕಾ ಮಹತ್ವ ಅಂತನೂ ಕೂಡ ಕೇಳಬಹುದು, ಸಮಯ ಕಾ ಸದುಪಯೋಗ ಲಿಖೆ ಅಂತನೂ ಕೂಡ ಕೇಳಬಹುದು, ಸಮಯ ಕಿ ಪಹಚಾನ್ ಕವಿತಾ ಕಾ ಆಶಯ ಅಂತನೂ ಕೂಡ ಕೇಳಬಹುದು. ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಇರುತ್ತೆ, ಸ್ವಲ್ಪ ಬದಲಾವಣೆ ಇರುತ್ತೆ. ಆದ್ರೆ ಇಷ್ಟು ಪಾಯಿಂಟ್ ಗಳನ್ನ ನಾನು ಇಲ್ಲಿ ಏನ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಷ್ಟು ಬರೆದ್ರು ಕೂಡ ನಿಮಗೆ 3 ಅಂಕಗಳು ಈಸಿಯಾಗಿ 3 ಮಾರ್ಕ್ಸ್ ಫಿಕ್ಸ್ ಆಗಿ ಲಭಿಸ್ತವೆ. ಇದೇ ಒಂದು ಪಾಯಿಂಟ್ಸ್ ಗಳನ್ನ ತಾವುಗಳು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಬರೀಬೇಕಾಗಿರುವಂತದ್ದು. ಮೊದಲನೇ ಪಾಯಿಂಟ್, ಯಾವ ತರ ಆಗಿರ್ತಕ್ಕಂಥ ಪ್ರಶ್ನೆ ಸಮಯಕ್ಕೆ ಪಹಚಾನದಿಂದ ಕೇಳಿದ್ರು ಸಹಿತ ಇದೇ ಒಂದು ಉತ್ತರ ಸ್ಟ್ಯಾಂಡರ್ಡ್ ಉತ್ತರ. ಇದು ಎಂತ ಉತ್ತರ? ಸ್ಟ್ಯಾಂಡರ್ಡ್ ಉತ್ತರ. ಎಲ್ಲಕ್ಕೂ ಕೂಡ ಇದು ಅಪ್ಲೈ ಆಗ್ತದೆ. ಎಲ್ಲ ಪಾಯಿಂಟ್ಸ್ ಗಳನ್ನ ಈ ಒಂದು ಉತ್ತರದಲ್ಲಿ ನಾನು ಕವರ್ ಮಾಡಿದ್ದೀನಿ. ಸೊ ಮೊದಲಿಗೆ ನಾವು ಏನ್ ಬರಿಬೇಕಂದ್ರೆ ಸಮಯ ಅನ್ಮೋಲ್ಯ ಅಂತ ಬರಿಬೇಕು. ಈ ಮೊದಲನೇ ಪಾಯಿಂಟ್ ಅನ್ನ ಬರಿಬೇಕು. ಎಸ್, ಎರಡನೇ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುವಂತದ್ದು, ಮನುಷ್ಯ ಸಮಯ ಕಾ ಸದುಪಯೋಗ ಕರ್ತಾ ಹೈ ತೋ ಸುಖ ಪ್ರಾಪ್ತ ಕರ್ ಸಕ್ತಾ ಹೈ. ನೋಡಿ, ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೂಡ ಬರ್ತದೆ. ಈ ಒಂದು ಸೆಕೆಂಡ್ ಪಾಯಿಂಟ್ ರೂಪದಲ್ಲಿ ಬರೀಬೇಕು. ಯಹ ಈಶ್ವರ್ ದ್ವಾರ ಮನುಷ್ಯ ಕೋ ಪ್ರಾಪ್ತ ಅನುಪಮ್ ಧನ್ ಹೈ ಎನ್ನುವಂಥದ್ದನ್ನ ಥರ್ಡ್ ಪಾಯಿಂಟ್ ರೂಪದಲ್ಲಿ ಬರೀಬೇಕು. ಎಸ್, ಜೋ ಕಾಮ್ ಕರ್ನಾ ಹೈ ಅಭಿ ಇಸಿ ಸಮಯ ಕರ್ನಾ ಹೈ. ಈ ಪಾಯಿಂಟ್ ಅನ್ನ ಬರೀರಿ. ಬೀತಾ ಹುವಾ ಸಮಯ ಲೌಟ್ ಕರ್ ನಹಿ ಆತಾ. ಈ ಪಾಯಿಂಟ್ ಅನ್ನ ಬರೀಬೇಕು. ಸಮಯ ಕೆ ಖೋನೆ ಸೆ ಪछताना पड़ता है. ಈ ಪಾಯಿಂಟ್ ಅನ್ನ ಬರೀರಿ. ಆಲಸ್ ಕೋ ಛೋಡ್ಕರ್ ಆತ್ಮಾ ಪರ್ ವಿಶ್ವಾಸ ಕರ್ನಾ ಚಾಹಿಯೆ. ಇಷ್ಟು ಪಾಯಿಂಟ್ ಗಳನ್ನ ಮಕ್ಕಳೇ ತಾವುಗಳು ಬರೆದ್ರೆ ಸಮಯ ಕಿ ಪಹಚಾನ್ ಪದ್ಯಪಾಠದಿಂದ ಯಾವುದೇ ತರನಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ರು ಸಹಿತ ಎಲ್ಲದಕ್ಕೂ ಈ ಪಾಯಿಂಟ್ಸ್ ಗಳು ಅಪ್ಲೈ ಆಗ್ತವೆ. ಸೊ ಇಷ್ಟು ಮಕ್ಕಳೇ ತಾವುಗಳು ಮಾಡ್ಲೇಬೇಕಾಗಿರುವಂತದ್ದು ಇದು ಒಂದೇ ಪ್ರಶ್ನೆ. ಮೇ ಬಿ ಮ್ಯಾಕ್ಸಿಮಮ್ ಚಾನ್ಸ್ ಇದೆ ಸಮಯಕ್ಕೆ ಮಹತ್ವಕ್ಕೆ ಬಾರೆ ಮೇ ಸಮಜಾಯಿ ಅಂತಾನೆ ಈ ವರ್ಷ ನಿಮ್ಗೆ ಕೇಳಬಹುದು. ಅಥವಾ ಸಮಯ ಅತ್ಯಂತ ಅನ್ಮೋಲ್ ಹೈ ಕೈಸೆ ಸ್ಪಷ್ಟ ಕೀಜಿए ಅಂತ ಬರಬಹುದು, ಸಮಯ ಅನ್ಮೋಲ್ ಹೈ ಕೈಸೆ ಅಂತ ಬರಬಹುದು, ಸಮಯ का सदुपयोग कैसे करना चाहिए अपने शब्दों में लिखिए ಅಂತ ಬರಬಹುದು, ಅಥವಾ ಸಮಯ की पहचान कविता का आशय स्पष्ट कीजिए ಅನ್ನುವಂತನ್ನು ಕೂಡ ಬರಬಹುದು, ಅಥವಾ ಸಮಯ की पहचान कविता के अंतिम पंक्तियों का सारांश लिखिए ಅಂತ ಪ್ರಶ್ನೆ ಕೇಳಬಹುದು. ಎಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಆಗಿರುವಂತದ್ದು ಈ ಮ್ಯಾಕ್ಸಿಮಮ್ ಮೇ ಬಿ ಇದು 7 ಪಾಯಿಂಟ್ಸ್ ಇರಬಹುದು. 7 ಪಾಯಿಂಟ್ಸ್ ಗಳನ್ನ ಬರೆದ್ರಿ ಅಂದ್ರೆ ನಿಮಗೆ 3 ಅಂಕಗಳು ಇಲ್ಲಿಂದ ಫಿಕ್ಸ್ ಆಗಿ ಮಕ್ಕಳೇ ಬಂದೇ ಬರ್ತವೆ. ಸೊ ಈ ಒಂದು ಪ್ರಶ್ನೆಯನ್ನ ಸಮಯಕ್ಕೆ ಪಹಚಾನದಿಂದ ಮಾಡಲೇಬೇಕು. ಬಹಳಷ್ಟು ಈಸಿ ಆಗಿರುವಂತದ್ದು. ಕೇವಲ 6ರಿಂದ 7 ಪಾಯಿಂಟ್ಸ್ ಗಳನ್ನ ಮಾಡಿದ್ರೆ ಯಾವುದೇ ಟೈಪ್ ಪ್ರಶ್ನೆ ಕೇಳಿದ್ರು ಸಹಿತ ಎಲ್ಲದಕ್ಕೂ ಕೂಡ ಇದೇ ಪಾಯಿಂಟ್ಸ್ ಅಪ್ಲೈ ಆಗ್ತವೆ ಮಕ್ಕಳೇ. ಸೊ ಹೀಗೆ ನೀವು 3 ಅಂಕಗಳನ್ನ ಫಿಕ್ಸ್ ಆಗಿ ಸಮಯಕ್ಕೆ ಪಹಚಾನ್ ಪದ್ಯ ಪಾಠದಿಂದ ತೆಗೆದುಕೊಳ್ಬಹುದು. ಇವಾಗ ನೀವು ಪ್ರಿಪರೇಟರಿ ಎಕ್ಸಾಮ್ ಕೂಡ ಇದನ್ನ ನೋಡ್ತೀರಿ. ಹಾಗೂ ಮುಖ್ಯವಾಗಿ ಎನ್ಯುವಲ್ ಎಕ್ಸಾಮ್ಗೆ, ಬೋರ್ಡ್ ಎಕ್ಸಾಮ್ಗೆ, ಎಕ್ಸಾಮ್ 1ಗೆ 2026 ಅಲ್ಲಿ 18th of March ಏನ್ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಮಕ್ಕಳೇ. ಸೊ ಇಷ್ಟು ತಾವುಗಳನ್ನ ಮಾಡಿದ್ರೆ ನಿಮಗೆ ಇಲ್ಲಿಂದ 3 ಅಂಕಗಳು ಫಿಕ್ಸ್ ಆಗಿ ಲಭಿಸ್ತವೆ. ಇನ್ನ ಮುಂದಿನ ವಿಡಿಯೋದಲ್ಲಿ, ಮುಂದಿನ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ತುಳಸಿ ಕೆ ದೋಹೆ, ಯಾವ ದೋಹೆಯನ್ನ ಕೇಳ್ತಾರೆ ಅದರ ಭಾವಾರ್ಥವನ್ನ ಈಸಿಯಾಗಿ ಯಾವ ತರ ಮಾಡಬೇಕು ಹಾಗೂ 3 ಅಂಕಗಳನ್ನು ಹೇಗೆ ಗಳಿಸಬೇಕು ಅನ್ನುವಂಥದ್ದು. ಸೊ ಈಗಾಗಲೇ ಮಿನಿಮಮ್ ನಾನು 30 ಮಾರ್ಕ್ಸ್ ಆದ್ರೂ ಹೇಳಿದ್ದೀನಿ ನಿಮಗೆ. ಮೊದಲನೇದು ಪದ್ಯ ಭಾಗಕ್ಕೆ 4 ಅಂಕ ಬರ್ತವೆ, ಪ್ಲಸ್ ಪತ್ರಕ್ಕೆ 5 ಅಂಕ ಬರ್ತವೆ, ಜೊತೆಗೆ ಅನುವಾದಕ್ಕೆ 3 ಅಂಕ ಇದೆ, ಪ್ಯಾಸೇಜ್ಗೆ 4 ಅಂಕ ಇದೆ, ಮಾತೃಭೂಮಿಯಿಂದ 3 ಅಂಕ ಹೇಳಿದ್ದೀನಿ, ಜೊತೆಗೆ ಇವಾಗ ಸಮಯಕ್ಕೆ ಪಹಚಾನದಿಂದ 3 ಅಂಕ ಇದೆ, ದೋಹೆಯಿಂದನೂ ಕೂಡ 3 ಅಂಕ ಬರ್ತದೆ ಮಕ್ಕಳೇ. ಇದು ಫಿಕ್ಸ್ ಆಗಿರುವಂತದ್ದು. ಕೇಳ್ತಾರೆ ಎನ್ನುವಂಥದ್ದು. ಎಸ್, ಇಲ್ಲಿ ಮಾರ್ಕ್ಸ್ ಅನ್ನು ಕೌಂಟ್ ಮಾಡಿದ್ರೆ 4, 5, 9, 9, 1, 3, 12, 12, 4, 16, 16, 3, 19, 19, 1, 3, 22, 22, 1, 3, 25 ಅಂಕಗಳನ್ನು ಈಗಾಗಲೇ ನಾವು ಫಿಕ್ಸ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ 25 ಮಾರ್ಕ್ಸ್ ಅನ್ನ ಈಸಿಯಾಗಿ ತೆಗೆದುಕೊಳ್ಳಬಹುದು. ಇನ್ನೂ ಮೋರ್ ದೆನ್ 50 ಈಸಿ ಮಾರ್ಕ್ಸ್ ಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡ್ತೀನಿ. ಆ ಒಂದು ಪ್ರಶ್ನೆಗಳನ್ನ, ಆ ಒಂದು ಉತ್ತರಗಳನ್ನು ಮಾಡಿದ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಹಿಂದಿಯಲ್ಲಿ ಅತಿ ಹೆಚ್ಚಿಗೆ ಸ್ಕೋರ್ ಮಾಡಲಿಕ್ಕೆ ನಿಮಗೆ ಉಪಯೋಗ ಆಗ್ತದೆ ಮಕ್ಕಳೇ. ಸೊ ಜಕಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜಕಾರ್ ಅಕಾಡೆಮಿಯನ್ನು ತಪ್ಪದೇ ನೋಡ್ತಾ ಇರಿ. ಇದನ್ನ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ, ನಿಮ್ಮ ಗೆಳೆಯರ ಜೊತೆಗೆ ಅತಿ ಹೆಚ್ಚಿಗೆ ಇದನ್ನ ಶೇರ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ಮತ್ತೆ ನಾವು ತುಳಸಿ ಕೆ ದೋಹೆ ಭಾವಾರ್ಥವನ್ನ ಯಾವ ತರ ಬರಿಬೇಕು ಎನ್ನುವಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಸಾಗೋಣ. ಸೊ ಅಲ್ಲಿವರೆಗೆ ಗುಡ್ ಬೈ, ಬಾಯ್, ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.